ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಎಲ್ಲ ಸ್ನೇಹಿತರಿಗೂ ಇವತ್ತೊಂದು ಸ್ಪೆಷಲ್ ಇಡ್ಲಿನ ನಾನು ಮಾಡಿದ್ದೀನಿ. ಅದ್ರ ಬಗ್ಗೆ ಹೇಳ್ತೀನಿ. ಬೆಳಿಗ್ಗೆ ವಿವರಣೆ ಕೊಡೋಕ್ಕಾಗಲಿಲ್ಲ. ಅದನ್ನು ನಿಮ್ಗೆ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಾಂಬಾರುಗಳು ಬೇಕಂತಿಲ್ಲ, ಬೇಕಾದ್ರೆ ಸ್ವಲ್ಪ ಚಟ್ನಿ ಮಾಡ್ಕೊಂಡ್ರಾಗುತ್ತೆ. ನಾವು ದೋಸೆ ಹಿಟ್ಟಿಗೆ ಮಾಡ್ತೀವಲ್ಲ, ಪಡ್ಡು ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ಹಿಟ್ಟಿಂದ ಮಾಡಿರೋದು. ನಾವೇನು ಮಾಡ್ತೀವಿ ಅಂದ್ರೆ ಅದಕ್ಕೆ ನಾನು ಅಕ್ಕಿಗೆ ಒಂದು ನಾಲ್ಕು ಲೋಟ ಅಕ್ಕಿಗೆ 1 ಲೋಟ ಫುಲ್ ಉದ್ದಿನಬೇಳೆ ಹಾಕ್ತೀನಿ. ಒಂದು ಲೋಟದಷ್ಟು ಅವಲಕ್ಕಿ ಹಾಕ್ತೀನಿ. 1-2-3 ಚಮಚ ಮೆಂತ್ಯ ಹಾಕ್ತೀನಿ. 1-2 ಚಮಚ ಕಡಲೆಬೇಳೆನೂ ಹಾಕ್ತೀನಿ. ಎಲ್ಲ ಹಾಕಿ ನೆನೆಸಿರ್ತೀನಿ. ತುಂಬ ಚೆನ್ನಾಗಾಗಿರುತ್ತೆ ಹಿಟ್ಟು. ಮೆದುವಾಗಿ ನಾವು ಹೆಂಗೆ ಮಾಡ್ತೀವೋ ಹಂಗಿರ್ತದೆ ಹಿಟ್ಟನ್ನು. ಅಷ್ಟು ಚೆನ್ನಾಗಿ ಬರುತ್ತದು. ಅದರಿಂದನೇ ನಾನು ಇವತ್ತು ಮಾಡಿದ್ದು ಬೆಳಗ್ಗೆ. ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂದರೆ ನೋಡಿ, ಈ ರೀತಿ ಇಡ್ಲಿ ಮಾಡಿದ್ದೀನಿ. ಇದಕ್ಕೆ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಮಸಾಲ ಮಾಡ್ಕೊಂಡಿದ್ದೀನಿ. ಏನು ಮಸಾಲ ಅಂತ ಹೇಳ್ತೀನಿ. ಈರುಳ್ಳಿ, ಒಂದು ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ 1-2-3 ಚಮಚ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಆದಮೇಲೆ ಸ್ವಲ್ಪ ಅರಿಶಿನ, ಇಂಗು ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣ ಹೆಚ್ಚಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಇದು ಹಾಕ್ಕೋಬೋದು. ನಿಮಗೆ ಏನು ಬೇಕಾದ್ರೂ ಹಾಕ್ಕೋಬೋದು. ನಮ್ಮ ಮನೇಲಿ ನಾವು ಏನು ಮಾಡೋಕ್ಕಾಗಿ ಹಾಕಿದ್ದೀವಿ. ನಾನು ಇದಕ್ಕೆ ಒಂದು ಪ್ಯಾಪ್ಸಿಕಮ್ಮು, ಆಮೇಲೆ 2 ಈರುಳ್ಳಿ, 2 ಟೊಮೊಟೊ ಹಾಕಿ ಪಲ್ಯ ಮಾಡಿಕೊಂಡೆ. ಒಂದು ಅಂದಾಜಿಗೆ ಅಂದರೆ ನಂದು ಇಡ್ಲಿ ಎಷ್ಟಕ್ಕೆ ಅಂತ ನಾನು ಹೇಳ್ತೀನಿ. 7-3-21 ಇಡ್ಲಿಗೆ ಆಗುವಷ್ಟು ನಾನು ಮಾಡ್ಕೊಂಡಿದ್ದೆ ಮಸಾಲ. ಒಂದು ಸಣ್ಣ ಬಾಣಲೆಯಲ್ಲಿ ಅದು ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಮೆತ್ತಗೆ ಮಾಡಬಾರ್ದು. ಆಮೇಲೆ ಅದನ್ನು ಏನು ಮಾಡಬೇಕಂದ್ರೆ, ಇಡ್ಲಿದು ಬಟ್ಲಗಳಿದಾವಲ್ಲ, ಇದರಲ್ಲಿ ಫಸ್ಟು ಸಣ್ಣ ಚಮಚದಲ್ಲಿ ಒಂದೊಂದು ಪುಟ್ ಚಮಚ ಇಲ್ಲಿ ಮಧ್ಯಕ್ಕೆ ಹಾಕ್ಕೊಳ್ತಾ ಹೋಗ್ಬೇಕು. ಈ ರೀತಿ ಆವಾಗ ಈ ರೀತಿ ಬರ್ತದೆ. ಹಾಕಿ ಅದ್ರ ಮೇಲೆ ಕರೆಕ್ಟಾಗಿ ಹಿಟ್ಟನ್ನು ಈ ರೀತಿ ಕವರ್ ಆಗುವಂಗೆ ಹಾಕಬೇಕು, ಕಾಣ್ದಿದ್ದಂಗೆ. ಓಕೆನಾ? ನೋಡಿ, ಈ ರೀತಿ ಬರ್ತದೆ, ಈ ರೀತಿ. ಓಕೆ, ಆಯಿತಾ? ಆಮೇಲೆ ಅದನ್ನು ಏನು ಮಾಡಬೇಕಂತಂದರೆ ಹಾಕಿ ಒಂದು 15 ನಿಮಿಷ ಬೇಯಿಸಿ. ಅದನ್ನು 15 ನಿಮಿಷ ಬೇಯಿಸಿದ್ಮೇಲೆ ಅದು ಚೆನ್ನಾಗಾಗಿ ಬೇಯ್ತದೆ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡಿ ಕುಕ್ಕರ್ ಪಾತ್ರೆ ಒಳಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ತೆಗೀರಿ. ಸ್ವಲ್ಪ ಬಿಸಿ ಇದ್ದಾಗೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಮಾಡ್ಕೊಳ್ಳಿ, ಸಾಂಬಾರು ಇದ್ರೂ ಚೆನ್ನಾಗಿ ಬರುತ್ತೆ. ಈ ರೀತಿ ಮಸಾಲ ಇಡ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ನಿಮ್ಗೆ ಅರ್ಜೆಂಟಿಗೆ ನೀವೇನು ಮಾಡ್ಕೊಂಡಿಲ್ಲ ಅಂದರೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಉಪ್ಪಿನ ಕೆರಸ ಹಾಕ್ಕೊಂಡು ತಿನ್ಬೋದು. ಹಾಗೇನೆ ಇಲ್ಲ ಹಾಗೇನೂ ತಿನ್ಬೋದು. ಮಸಾಲೆ ಇಡ್ಲಿ ಭಾಳ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮಾಡಿ ಮಸಾಲೆ ಇಡ್ಲಿ ತಿನ್ನಿ. ಧನ್ಯವಾದಗಳು. ಗೊತ್ತಾಗಿಲ್ಲ ಅಂದರೆ ಕೇಳಿ, ಮೆಸೇಜಲ್ಲಿ ಹೇಳ್ತೀನಿ. ಓಕೆನಾ?